ಈ ಜಿಬಿಎ ರಸ್ತೆ ಏನೋ ಮಾಡೋದಕ್ಕೆ ಮುಂದಾಗಿದೆ. ಆದ್ರೆ ಈ ರಸ್ತೆಯನ್ನ ಯಾವ ಗುಣಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಈಗ ಎದ್ದೇಳ್ತಾ ಇರೋದು. ಅದಕ್ಕೆ ಒಂದು ಉದಾಹರಣೆ ಅನ್ನುವಂತೆ ಒಂದು ಘಟನೆ ಕೂಡ ನಡೆದಿದೆ. ಎಂತ ಕಳಪೆ ಕಾಮಗಾರಿ ಅಂತಂದ್ರೆ, ಕಾರ್ ನಿಲ್ಲಿಸಿದ್ದಾರೆ, ಕಾರಿನ ಪಕ್ಕದಲ್ಲಿ ಡಾಬಾರ್ ಇದೆ. ಆದ್ರೆ ಆ ಜಾಗವನ್ನ, ಕಾರು ನಿಂತ ಜಾಗವನ್ನ ಬಿಟ್ಟು ಬಾಕಿ ಎಲ್ಲಾ ಕಡೆಗಳಲ್ಲೂ ದುರಸ್ತಿ. ಕೆಟ್ಟು ನಿಂತ ವಾಹನ ಒಂದು ಕಡೆ, ಆದ್ರೆ ಅದನ್ನ ತೆರವುಗೊಳಿಸಲಿಲ್ಲ, ಅಲ್ಲೇ ಕಾಮಗಾರಿ ಮಾಡಿದ್ದಾರೆ. ಕೋರಮಂಗಲ 3ನೇ ಬ್ಲಾಕ್ನಲ್ಲಿ ಕಳಪೆ ಕಾಮಗಾರಿ. ಈ ಕಾಮಗಾರಿ ನಡೆಸಿರುವಂತಹ ಅಧಿಕಾರಿಗಳ ವಿರುದ್ಧ ಈಗ ಜನಚೀಮಾರಿ ಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಕಳಪೆ ಕಾಮಗಾರಿಯ ಅಸಲಿಯತ್ತನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ ನೋಡಿ. ಅಲ್ಲಿ ಕಾರನ್ನ ನಿಲ್ಲಿಸಿದ್ರು. ಆ ಕಾರ್ ಆಕ್ಚುಲಿ ಹಿಂದ್ಗಡೆ ನಿಂತಿತ್ತು. ಆ ನಂತರದಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ಆ ರೋಡ್ ಅಲ್ಲಿ ಟಾರ್ ಹಾಕಿದ್ದಾರೆ, ಡಾಮರ್ ಹಾಕಿದ್ದಾರೆ. ಎಲ್ಲಿ ಕಾರ್ ನಿಂತಿತ್ತು ಅಲ್ಲಿ ಹಾಕಿಲ್ಲ. ಸರಿ, ಆ ನಂತರದಲ್ಲಿ ಆ ಮಾಹಿತಿಯನ್ನು ತಿಳಿಸಿದ ನಂತರದಲ್ಲಿ ಕಾರನ್ನ ಪಕ್ಕಕ್ಕೆ ಸರಿಸಿದ್ರು. ಪಕ್ಕಕ್ಕೆ ಸರಿಸಿ ಕಾದ್ರು. ಆದ್ರೆ ಡಾಮರ್ ಹಾಕೋದಕ್ಕೆ ಯಾರೂ ಕೂಡ ಬಂದಿಲ್ಲ. ಸುಮಾರು ದಿನ ಆಯ್ತು ಈ ರೀತಿ ಅನ್ನುವಂತ ಆಕ್ರೋಶವನ್ನ ಕೂಡ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಜಿಬಿಎಯ ಕಳಪೆ ಕಾಮಗಾರಿ ಮತ್ತೆ ಅನಾವರಣಗೊಳ್ತಾ ಇದೆ. ರಸ್ತೆಗಳಿಗೆ ಡಾಮರೀಕರಣ ಮಾಡುವಂತಹ ಭರದಲ್ಲಿ ಅರ್ಧಂಬರ್ಧ ಕೆಲಸವನ್ನ ಜಿಬಿಎಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಇದು ಕೋರಮಂಗಲದಲ್ಲಿರುವಂತಹ ಒಂದು ಜಾಗ. ಈ ಒಂದು ರಸ್ತೆಯಲ್ಲಿ ಡಾಮರೀಕರಣ ಮಾಡಲಾಗಿದೆ. ಆದ್ರೆ ಡಾಮರೀಕರಣ ಮಾಡಬೇಕಾದ್ರೆ ಹಳೆಯ ಗಾಡಿಯೊಂದು ಕೆಟ್ಟು ನಿಂತಿತ್ತು. ಆ ಒಂದು ವಾಹನವನ್ನ ಸರಿಸದೆ ಮತ್ತೆ ಆ ಒಂದು ರಸ್ತೆಯಲ್ಲಿ ಡಾಮರೀಕರಣಕ್ಕಿಂತ ಮುಂಚೆ ಬಂದು ವೀಕ್ಷಣೆಯನ್ನ ಮಾಡದೆ ಯಾವ ರೀತಿಯಾಗಿ ಡಾಮರೀಕರಣ ಮಾಡಬೇಕು ಮತ್ತೆ ಅಲ್ಲೇನಾದ್ರೂ ಸಮಸ್ಯೆಗಳು ಇದೆಯಾ ಅನ್ನೋದನ್ನ ಗಮನಿಸದೆ ಏಕಾಏಕಿ ಬಂದು ಡಾಮರೀಕರಣವನ್ನ ಮಾಡಿರುವಂತದ್ದು. ಅದರ ಫಲಶ್ರುತಿಯಾಗಿ ಆ ಕಾರು ನಿಂತಿದ್ದಂತಹ ಜಾಗ ಏನಿದೆ, ಆ ಒಂದು ಜಾಗ ಯಥಾಸ್ಥಿತಿಯಾಗಿ ಬಾಕಿಯಾಗಿರುವಂತದ್ದು. ಯಾವುದೇ ರೀತಿಯಾದಂತಹ ಡಾಮರೀಕರಣ ಮಾಡದೆ ಆ ಜಾಗವನ್ನ ಹಾಗೆ ಬಿಟ್ಟು ಹೋಗಿದ್ದಂತದ್ದು. ಈ ಒಂದು ವಿಚಾರದ ಬಗ್ಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಬಿಬಿಎಂಪಿಯನ್ನ ಮತ್ತೆ ಜಿಬಿಎ ಅಧಿಕಾರಿಗಳನ್ನ ಟ್ಯಾಗ್ ಮಾಡಿದ್ರು. ಈ ರೀತಿಯಾದಂತಹ ಕಾಮಗಾರಿಗಳು ಎಲ್ಲೆಲ್ಲ ಆಗಿದೆ ಅವೆಲ್ಲ ಫೋಟೋಗಳನ್ನ ಕೂಡ ಆ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿ ಹಾಕಿದ್ರು. ಅದಾದ ಬಳಿಕ ಇದೀಗ ಕಾರನ್ನ ಸ್ವಲ್ಪ ಮುಂದಕ್ಕೆ ಸರಿಸಿ ಆ ಜಾಗವನ್ನ ಹಾಗೆ ಬಿಟ್ಟು ಹೋಗಿರುವಂತದ್ದು. ಡಾಮರೀಕರಣ ಮಾಡ್ತೀವಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳಿಗೆ ಹೇಳಿರುವಂತದ್ದು. ಆದ್ರೆ ಯಾವಾಗ ಡಾಮರೀಕರಣ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನ ಮಾತ್ರ ತೋರಿಸ್ತಾ ಇಲ್ಲ. ಇನ್ನು ಈ ಒಂದು ಡಾಮರೀಕರಣ ಈ ರೀತಿಯಾಗಿ ಅರ್ಧಂಬರ್ಧ ಆಗಿರೋದ್ರಿಂದಾಗಿ ಅನೇಕ ಸಮಸ್ಯೆಗಳಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಎಡ್ಜ್ ಪಾಯಿಂಟ್ಸ್ ಗಳೇನಿದೆ ಅದು ಈಗಾಗಲೇ ಕಿತ್ತು ಬರ್ಲಿಕ್ಕೆ ಶುರುವಾಗಿದೆ. ಪ್ರಮುಖವಾಗಿ ಈ ಒಂದು ಕ್ವಾಲಿಟಿ ವರ್ಕ್ ಏನಿದೆ ಗಮನಿಸ್ತಾ ಇರಬಹುದು. ಕೈಯಲ್ಲಿ ನಿಧಾನವಾಗಿ ಕಿತ್ತರೆ ಅದರಲ್ಲಿ ಹಾಕಿದಂತ ಜಲ್ಲಿಕಲ್ಲುಗಳೇನಿದೆ ಅದು ನಿಧಾನಕ್ಕೆ ಬರುತ್ತೆ. ಈ ರೀತಿಯಾಗಿ ಮತ್ತೆ ಇದರ ಮೇಲೆ ಮತ್ತೊಂದು ಬಾರಿ ಡಾಮರೀಕರಣವನ್ನ ಮಾಡಿದ್ರೆ ಎರಡೂ ಕಡೆಗೂ ಭಾಗ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸರಿಯಾದ ಮಿಶ್ರಣಗಳು ಕೂತ್ಕೊಳ್ದೆ ಮತ್ತೆ ಒಂದು ಭಾಗದಲ್ಲಿ ಒಣಗಿ ಹೋಗಿ ಮತ್ತೊಂದು ಭಾಗದಲ್ಲಿ ಹಸಿ ಇರೋದ್ರಿಂದಾಗಿ ಅದು ಸಂಪೂರ್ಣವಾಗಿ ಕಿತ್ತು ಬರುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ದೂರನ್ನ ನೀಡಿದ್ರು, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ಪ್ರಮುಖವಾಗಿ ಡಾಮರೀಕರಣ ಮಾಡಬೇಕಾಗಿದ್ರೆ ಒಂದು ರಸ್ತೆಯನ್ನ ವೀಕ್ಷಣೆ ಮಾಡಬೇಕಾಗುತ್ತೆ. ಆ ರಸ್ತೆಯಲ್ಲಿ ಏನಾದ್ರೂ ಈ ರೀತಿಯಾದಂತಹ ಹಳೆಯ ವಾಹನಗಳಿದ್ರೆ ಅದು ಕೂಡ ಜಿಬಿಎ ಜವಾಬ್ದಾರಿ ಆಗಿರುತ್ತೆ. ಹಳೆಯ ವಾಹನಗಳನ್ನ ತೆರವುಗೊಳಿಸಿ ಗೋಡನ್ ನಲ್ಲಿ ಇರಿಸುವಂತದ್ದು ಅಥವಾ ಸ್ಕ್ರಾಪ್ ಹಾಕುವಂತದ್ದು ಇದು ಜಿಬಿಎ ಜವಾಬ್ದಾರಿಯಲ್ಲಿ ಇರುತ್ತೆ. ಇಷ್ಟು ಇದ್ರೂ ಕೂಡ ಜಿಬಿಎ ಈ ಒಂದು ವಿಚಾರವಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ತನ್ನ ಕಳಪೆ ಕಾಮಗಾರಿ, ತಮ್ಮ ಉದಾಸೀನದ ಕಾಮಗಾರಿಯನ್ನ ಮುಂದುವರಿಸ್ತಾನೆ ಇದೆ. ತಾವು ಇಷ್ಟು ಕಿಲೋಮೀಟರ್ ಉದ್ದದಷ್ಟು ದೂರಕ್ಕೆ ರಸ್ತೆಗಳಿಗೆ ಕಾಮಗಾರಿಯನ್ನ ಮಾಡಿದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಕಾಮಗಾರಿಗಳನ್ನ ಮಾಡುವ ರೀತಿ ಕಾಣಿಸ್ತಾ ಇದೆ. ಒಟ್ನಲ್ಲಿ ಜಿಬಿಎ ಈ ರೀತಿಯಾದಂತಹ ಅವಾಂತರಗಳಿಗೆ ಜನ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪದೇ ಪದೇ ಎಷ್ಟೇ ಹೇಳಿದ್ರು, ಜನ ಎಷ್ಟೇ ದೂರನ್ನ ನೀಡಿದ್ರು ಪದೇ ಪದೇ ಇದೇ ತಪ್ಪನ್ನ ಮಾಡ್ತಾ ಇರುವಂತದ್ದು ವಿಪರ್ಯಾಸವೇ ಸರಿ. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಜಿಬಿಎ ರಸ್ತೆ ಏನೋ ಮಾಡೋದಕ್ಕೆ ಮುಂದಾಗಿದೆ. ಆದ್ರೆ ಈ ರಸ್ತೆಯನ್ನ ಯಾವ ಗುಣಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಈಗ ಎದ್ದೇಳ್ತಾ ಇರೋದು. ಅದಕ್ಕೆ ಒಂದು ಉದಾಹರಣೆ ಅನ್ನುವಂತೆ ಒಂದು ಘಟನೆ ಕೂಡ ನಡೆದಿದೆ. ಎಂತ ಕಳಪೆ ಕಾಮಗಾರಿ ಅಂತಂದ್ರೆ, ಕಾರ್ ನಿಲ್ಲಿಸಿದ್ದಾರೆ, ಕಾರಿನ ಪಕ್ಕದಲ್ಲಿ ಡಾಬಾರ್ ಇದೆ. ಆದ್ರೆ ಆ ಜಾಗವನ್ನ, ಕಾರು ನಿಂತ ಜಾಗವನ್ನ ಬಿಟ್ಟು ಬಾಕಿ ಎಲ್ಲಾ ಕಡೆಗಳಲ್ಲೂ ದುರಸ್ತಿ. ಕೆಟ್ಟು ನಿಂತ ವಾಹನ ಒಂದು ಕಡೆ, ಆದ್ರೆ ಅದನ್ನ ತೆರವುಗೊಳಿಸಲಿಲ್ಲ, ಅಲ್ಲೇ ಕಾಮಗಾರಿ ಮಾಡಿದ್ದಾರೆ. ಕೋರಮಂಗಲ 3ನೇ ಬ್ಲಾಕ್ನಲ್ಲಿ ಕಳಪೆ ಕಾಮಗಾರಿ. ಈ ಕಾಮಗಾರಿ ನಡೆಸಿರುವಂತಹ ಅಧಿಕಾರಿಗಳ ವಿರುದ್ಧ ಈಗ ಜನಚೀಮಾರಿ ಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ
ಈ ಕಳಪೆ ಕಾಮಗಾರಿಯ ಅಸಲಿಯತ್ತನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ ನೋಡಿ. ಅಲ್ಲಿ ಕಾರನ್ನ ನಿಲ್ಲಿಸಿದ್ರು. ಆ ಕಾರ್ ಆಕ್ಚುಲಿ ಹಿಂದ್ಗಡೆ ನಿಂತಿತ್ತು. ಆ ನಂತರದಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ಆ ರೋಡ್ ಅಲ್ಲಿ ಟಾರ್ ಹಾಕಿದ್ದಾರೆ, ಡಾಮರ್ ಹಾಕಿದ್ದಾರೆ. ಎಲ್ಲಿ ಕಾರ್ ನಿಂತಿತ್ತು ಅಲ್ಲಿ ಹಾಕಿಲ್ಲ. ಸರಿ, ಆ ನಂತರದಲ್ಲಿ ಆ ಮಾಹಿತಿಯನ್ನು ತಿಳಿಸಿದ ನಂತರದಲ್ಲಿ ಕಾರನ್ನ ಪಕ್ಕಕ್ಕೆ ಸರಿಸಿದ್ರು. ಪಕ್ಕಕ್ಕೆ ಸರಿಸಿ ಕಾದ್ರು. ಆದ್ರೆ ಡಾಮರ್ ಹಾಕೋದಕ್ಕೆ ಯಾರೂ ಕೂಡ ಬಂದಿಲ್ಲ. ಸುಮಾರು ದಿನ ಆಯ್ತು ಈ ರೀತಿ ಅನ್ನುವಂತ ಆಕ್ರೋಶವನ್ನ ಕೂಡ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಜಿಬಿಎಯ ಕಳಪೆ ಕಾಮಗಾರಿ ಮತ್ತೆ ಅನಾವರಣಗೊಳ್ತಾ ಇದೆ. ರಸ್ತೆಗಳಿಗೆ ಡಾಮರೀಕರಣ ಮಾಡುವಂತಹ ಭರದಲ್ಲಿ ಅರ್ಧಂಬರ್ಧ ಕೆಲಸವನ್ನ ಜಿಬಿಎಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಇದು ಕೋರಮಂಗಲದಲ್ಲಿರುವಂತಹ ಒಂದು ಜಾಗ. ಈ ಒಂದು ರಸ್ತೆಯಲ್ಲಿ ಡಾಮರೀಕರಣ ಮಾಡಲಾಗಿದೆ. ಆದ್ರೆ ಡಾಮರೀಕರಣ ಮಾಡಬೇಕಾದ್ರೆ ಹಳೆಯ ಗಾಡಿಯೊಂದು ಕೆಟ್ಟು ನಿಂತಿತ್ತು. ಆ ಒಂದು ವಾಹನವನ್ನ ಸರಿಸದೆ ಮತ್ತೆ ಆ ಒಂದು ರಸ್ತೆಯಲ್ಲಿ ಡಾಮರೀಕರಣಕ್ಕಿಂತ ಮುಂಚೆ ಬಂದು ವೀಕ್ಷಣೆಯನ್ನ ಮಾಡದೆ ಯಾವ ರೀತಿಯಾಗಿ ಡಾಮರೀಕರಣ ಮಾಡಬೇಕು ಮತ್ತೆ ಅಲ್ಲೇನಾದ್ರೂ ಸಮಸ್ಯೆಗಳು ಇದೆಯಾ ಅನ್ನೋದನ್ನ ಗಮನಿಸದೆ ಏಕಾಏಕಿ ಬಂದು ಡಾಮರೀಕರಣವನ್ನ ಮಾಡಿರುವಂತದ್ದು. ಅದರ ಫಲಶ್ರುತಿಯಾಗಿ ಆ ಕಾರು ನಿಂತಿದ್ದಂತಹ ಜಾಗ ಏನಿದೆ ಆ ಒಂದು ಜಾಗ ಯಥಾಸ್ಥಿತಿಯಾಗಿ ಬಾಕಿ ಆಗಿರುವಂತದ್ದು. ಯಾವುದೇ ರೀತಿಯಾದಂತಹ ಡಾಮರೀಕರಣ ಮಾಡದೆ ಆ ಜಾಗವನ್ನ ಹಾಗೆ ಬಿಟ್ಟು ಹೋಗಿದ್ದಂಥದ್ದು. ಈ ಒಂದು ವಿಚಾರದ ಬಗ್ಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಬಿಬಿಎಂಪಿಯನ್ನ ಮತ್ತೆ ಜಿಬಿಎ ಅಧಿಕಾರಿಗಳನ್ನ ಟ್ಯಾಗ್ ಮಾಡಿದ್ರು. ಈ ರೀತಿಯಾದಂತಹ ಕಾಮಗಾರಿಗಳು ಎಲ್ಲೆಲ್ಲ ಆಗಿದೆ ಅವೆಲ್ಲ ಫೋಟೋಗಳನ್ನ ಕೂಡ ಆ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿ ಹಾಕಿದ್ರು. ಅದಾದ ಬಳಿಕ ಇದೀಗ ಕಾರನ್ನ ಸ್ವಲ್ಪ ಮುಂದಕ್ಕೆ ಸರಿಸಿ ಆ ಜಾಗವನ್ನ ಹಾಗೆ ಬಿಟ್ಟು ಹೋಗಿರುವಂತದ್ದು. ಡಾಮರೀಕರಣ ಮಾಡ್ತೀವಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳಿಗೆ ಹೇಳಿರುವಂತದ್ದು. ಆದ್ರೆ ಯಾವಾಗ ಡಾಮರೀಕರಣ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನ ಮಾತ್ರ ತೋರಿಸ್ತಾ ಇಲ್ಲ. ಇನ್ನು ಈ ಒಂದು ಡಾಮರೀಕರಣ ಈ ರೀತಿಯಾಗಿ ಅರ್ಧಂಬರ್ಧ ಆಗಿರೋದ್ರಿಂದಾಗಿ ಅನೇಕ ಸಮಸ್ಯೆಗಳಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಎಡ್ಜ್ ಪಾಯಿಂಟ್ಸ್ ಗಳೇನಿದೆ ಅದು ಈಗಾಗಲೇ ಕಿತ್ತು ಬರ್ಲಿಕ್ಕೆ ಶುರುವಾಗಿದೆ. ಪ್ರಮುಖವಾಗಿ ಈ ಒಂದು ಕ್ವಾಲಿಟಿ ವರ್ಕ್ ಏನಿದೆ ಗಮನಿಸ್ತಾ ಇರಬಹುದು. ಕೈಯಲ್ಲಿ ನಿಧಾನವಾಗಿ ಕಿತ್ರೆ ಅದರಲ್ಲಿ ಹಾಕಿದಂತ ಜಲ್ಲಿಕಲ್ಲುಗಳೇನಿದೆ ಅದು ನಿಧಾನಕ್ಕೆ ಬರುತ್ತೆ. ಈ ರೀತಿಯಾಗಿ ಮತ್ತೆ ಇದರ ಮೇಲೆ ಮತ್ತೊಂದು ಬಾರಿ ಡಾಮರೀಕರಣವನ್ನ ಮಾಡಿದ್ರೆ ಎರಡೂ ಕಡೆಗೂ ಭಾಗ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸರಿಯಾದ ಮಿಶ್ರಣಗಳು ಕೂತ್ಕೊಳ್ದೆ ಮತ್ತೆ ಒಂದು ಭಾಗದಲ್ಲಿ ಒಣಗಿ ಹೋಗಿ ಮತ್ತೊಂದು ಭಾಗದಲ್ಲಿ ಹಸಿ ಇರೋದ್ರಿಂದಾಗಿ ಅದು ಸಂಪೂರ್ಣವಾಗಿ ಕಿತ್ತು ಬರುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ದೂರನ್ನ ನೀಡಿದ್ರು, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ಪ್ರಮುಖವಾಗಿ ಡಾಮರೀಕರಣ ಮಾಡಬೇಕಾಗಿದ್ರೆ ಒಂದು ರಸ್ತೆಯನ್ನ ವೀಕ್ಷಣೆ ಮಾಡಬೇಕಾಗುತ್ತೆ. ಆ ರಸ್ತೆಯಲ್ಲಿ ಏನಾದ್ರೂ ಈ ರೀತಿಯಾದಂತಹ ಹಳೆಯ ವಾಹನಗಳಿದ್ರೆ ಅದು ಕೂಡ ಜಿಬಿಎ ಜವಾಬ್ದಾರಿ ಆಗಿರುತ್ತೆ. ಹಳೆಯ ವಾಹನಗಳನ್ನ ತೆರವುಗೊಳಿಸಿ ಗೋಡನ್ ನಲ್ಲಿ ಇರಿಸುವಂತದ್ದು ಅಥವಾ ಸ್ಕ್ರಾಪ್ ಹಾಕುವಂತದ್ದು ಇದು ಜಿಬಿಎ ಜವಾಬ್ದಾರಿಯಲ್ಲಿ ಇರುತ್ತೆ. ಇಷ್ಟು ಇದ್ರೂ ಕೂಡ ಜಿಬಿಎ ಈ ಒಂದು ವಿಚಾರವಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ತನ್ನ ಕಳಪೆ ಕಾಮಗಾರಿ, ತಮ್ಮ ಉದಾಸೀನದ ಕಾಮಗಾರಿಯನ್ನ ಮುಂದುವರಿಸ್ತಾನೆ ಇದೆ. ತಾವು ಇಷ್ಟು ಕಿಲೋಮೀಟರ್ ಉದ್ದದಷ್ಟು ದೂರಕ್ಕೆ ರಸ್ತೆಗಳಿಗೆ ಕಾಮಗಾರಿಯನ್ನ ಮಾಡಿದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಕಾಮಗಾರಿಗಳನ್ನ ಮಾಡುವ ರೀತಿ ಕಾಣಿಸ್ತಾ ಇದೆ. ಒಟ್ನಲ್ಲಿ ಜಿಬಿಎ ಈ ರೀತಿಯಾದಂತಹ ಅವಾಂತರಗಳಿಗೆ ಜನ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪದೇ ಪದೇ ಎಷ್ಟೇ ಹೇಳಿದ್ರು, ಜನ ಎಷ್ಟೇ ದೂರನ್ನ ನೀಡಿದ್ರು ಪದೇ ಪದೇ ಇದೇ ತಪ್ಪನ್ನ ಮಾಡ್ತಾ ಇರುವಂತದ್ದು ವಿಪರ್ಯಾಸವೇ ಸರಿ. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.